ಎಂತರ ತಿಂದು ಸತ್ಬಿಟ್ಟೆವ ನಾವು. ನಮಸ್ಕಾರ ನಾಡಿನ ಜನತೆಗೆ, ನಾನು ನಿಮ್ಮದನು. ಇವತ್ತು ನಾವೆಲ್ಲಪ್ಪ ಹೊಂಟೇವಂದ್ರ ಕೆರೆಗೆಡ್ಡೆ ತಿನ್ನಕ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೊತ್ತು ಅಣ್ಣ, ಉದ್ದಾರ ಆಗಲ್ಲ ಅಂತೇಳಿ ಅದಕ್ಕೆ ಕೆರೆಗೆಡ್ಡೆ ತಿನ್ನಕ್ ಬಂದಿರೋದು. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ನೋಡಿ ಗಾಯ್ಸ್, ಇದೇ ಹೋಲಿ ಗೆಡ್ಡೆ ಇರೋ. ಇದು ಕೋಣನ ಗಿಡ ರೀ, ತಿಂದ್ರೆ ಕೋಣ ಆಗ್ಬಿಡ್ತೀವಿ ನಾವು. ಮತ್ತೆ ಯಾಕೆ ಲೇಟ್ ಮಾಡೋದು ಅನ್ಕೊಂಡೆ ನಮ್ಮ ಹುಡುಗ ಗೆಡ್ಡೆ ಕಿತ್ಕ ಬರಕ ಕೆರೆ ಇಳಿದ ಬಿಟ್ಟ. ಆವಲ್ಲೇ ಬುಡ್ದಾಗಿರ್ತಾವಲೇ. ನನ್ ಮೇಲೆ ಆಣೆ ಇಟ್ಟು ತೋರ್ಸ ಮತ್ತೆ ಒಂದ್ ಗೆಡ್ಡೆ ಸಿಕ್ತು ಗಾಯ್ಸ್, ಇವಾಗ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ತರ ಇರುತ್ತೆ ಗೆಡ್ಡೆ ಅಂತ. ಎಂತರ ತಿಂದು ಸತ್ಬಿಟ್ಟೆವ ನಾವು. ಮತ್ತೆ ಇವಾಗ ಗೆಡ್ಡೆ ಎಲ್ಲ ಎತ್ಕೊ ಬಂದ. ಬುರ್ಲಿ ತೋರಿಸ್ತದ ನೋಡಿ. ಬುರ್ಲಿ ಕೈಯಾಗಿರೋದು ಕೋಣನ ಗೆಡ್ಡೆ ಅಂತಂದ್ರೆ ನೀವು ಕೋಣ ಆಗ್ತೀರಿ. ಇಲ್ಲಿದೆ ನೋಡಿ, ಈ ಗೆಡ್ಡೆ ಇದೆಯಲ್ಲ, ಈ ಹೂವು ಇರುತ್ತಲ್ಲ, ಈ ಹೂವದಲ್ಲಿರೋ ಬರೋ ಗೆಡ್ಡೆ ಈ ಥರ ಇರುತ್ತೆ. ಇದು ತಿನ್ನೋದು ನೋಡಿ, ಕೊಳೆ ಹೂವು ಅಂತೀವಿ ನಾವು. ಮತ್ತು ಕೊಳೆ ತಾವರೆ ಗೆಡ್ಡೆ ಅಂತಲೂ ಕೂಡ ಅಂತಾರೆ. ಬಟ್ ತಾವರೆ ಗೆಡ್ಡೆ ಅಂದರೆ ಇದಲ್ಲ, ಅದಕ್ಕೆ ಬೇರೆ ಅಂತೀವಿ ನಾವು. ಬಿಡಿಸ್ತೀನಿ. ಇದು ಹೂವನೇ, ಬಟ್ ಹೂವು ಬಲ್ತ ಮೇಲೆ ಈ ಥರ ಆಗುತ್ತೆ. ಹಿಂಗೆಲ್ಲ ಬಿಡಿಸಿ ಇದಕ್ಕೆ ಸಕ್ಕರೆ ಹಾಕಿ ತಿನ್ನಬೇಕು, ತುಂಬ ಟೇಸ್ಟ್ ಆಗುತ್ತೆ. ನೀವು ಯಾರಾದರೂ ತಿಂದರೆ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಬ್ಲಾಕ್ ಕೂಡ ಬರುತ್ತೆ. ಮೊಟ್ಟೆ ಬಾಯ್ಸ್ ಏನಂದೆ, ಇನ್ನೊಂದ್ಸಲ ಹೇಳು. ಮೊಟ್ಟೆ ಬಾಯ್ಸ್ ಮೊಟ್ಟೆ ಗಾಯ್ಸ್. ಇದೊಂದು ಬದುಕಿ. ತುಂಬ ಕೋಲ್ಡ್ ಇದು. ವರ್ಷಕ್ಕೊಂದು ಟೈಮ್ ಇಂಥವೆಲ್ಲ ಸಿಗೋತೀನಿ. ಪಿಜ್ಜಾ ಬರ್ಗರ್ ತಿನ್ನೋದಿದ್ದೆ. ನಾನು ಬಡವ. ಇದು ಉಪ್ಪಿನಕಾಯಿ ಇದ್ರೂ ಒಳ್ಳೆ ಟೇಸ್ಟ್ ಆಗುತ್ತೆ. ಮತ್ತೆ ಗೆಡ್ಡೆ ತಿನ್ಕೊಂತ ನಾವು ಹುಲ್ ಕೊಯ್ಯಕ್ ಹೊಂಟ್ವಿ. ಇದೆಲ್ಲ ನಮ್ದೆ. ಅವನು ಆ ಕಡೆ ಹುಲ್ ಕೊಯ್ಕಂತಿದ್ದ, ನಾನು ನಮ್ಮ ಬುರ್ಲಿ ಕಡ್ಕಂತ ನೀರ್ ತುಂಬ್ಸಕ್ ಬಂದ. ಮತ್ತೆ ನೀರ್ ತುಂಬ್ಸಲ್ಲ ಆಯ್ತು. ಮತ್ತೆ ಇವತ್ತಿನ ಇದಾಗಿತ್ತು. ಮತ್ತೆ ಮುಂದಿನ ಹುಡುಗರು ಬರ್ತೀವಿ.